की जय. ಆಚಾರ್ಯ ಭಗವಂತರು ಅಜಿತನಾಥ್ ಭಗವಂತರ ಸ್ತುತಿಯನ್ನು ಮಾಡ್ತಾ ಸುಂದರವಾಗಿ ವರ್ಣನೆ ಮಾಡ್ತಾರೆ. हार जीत के हो परे हो अपने में आ विहार करते अजीत हो यथा नाम गुण चा. धन्य हो अजितनाथ भगवान. जय हो प्रभु. जैसा नाम है वैसा ही काम है. ಅಂದ್ರೆ ಯಾವ ರೀತಿ ಹೆಸರು ಭಗವಾನ್ ಅದೇ ರೀತಿ ನಿಮ್ಮ ಕಾರ್ಯವೂ ಸಹ ಹಾಗೇನೆ ಇದೆ ಭಗವಾನ್. ಹಾರ ಜೀತಕ್ಕೆ ಹೋ ಪರೆ. ಹೇ ಭಗವಾನ್, ಸೋಲು ಮತ್ತು ಗೆಲುವಿನಿಂದ ಪರೆ. ಹಾರ ಮತ್ತು ಜೀತ್ ಅಂದ್ರೆ ಸೋಲು ಮತ್ತು ಗೆಲುವಿನಿಂದ ನೀವೇನಾಗಿದ್ರಿ? ಪ್ರತ್ಯೇಕವಾಗಿದ್ದೀರಿ ಪ್ರಭು. ಹಾರ ಜೀತಕ್ಕೆ ಹೋ ಪರೆ ಅಂದ್ರೆ ಸೋಲು ಮತ್ತು ಗೆಲುವಿನಿಂದ ನೀವು ಪ್ರತ್ಯೇಕವಾಗಿದ್ದೀರಿ ಪ್ರಭು. ಓ ಅಪನಿ ಮೀ ಆ ಅಂದ್ರೆ ತಮ್ಮಲ್ಲಿ ತಾವೇನಾಗಿದ್ರಿ? ಸ್ಥಿತರಾಗಿದ್ರಿ ಪ್ರಭು. ಕರ್ಮದಿಂದ ಏನಾಗ್ತದೆ? ಜೀವಿಗಳಿಗೆ ಸುಖ ದುಃಖಗಳಾಗ್ತವೆ, ಸೋಲು ಮತ್ತು ಗೆಲುವುಗಳಾಗ್ತವೆ. ಹೇ ಭಗವಾನ್, ನೀವು ಈ ಸೋಲು ಗೆಲುವಿನ ಕರ್ಮದಿಂದ ಬರ್ತಕ್ಕಂತ ಈ ಸೋಲು ಗೆಲುವಿನಿಂದ ತಾವೇನಾಗಿದ್ರಿ? ಪ್ರತ್ಯೇಕವಾಗಿದ್ರಿ ಪ್ರಭು. ತಮ್ಮಲ್ಲಿ ತಾವು ಸ್ಥಿತರಾಗಿದ್ರಿ ಅಜಿತನಾಥ್ ಭಗವಾನ್. ಹೇಗೆ ನಿಮ್ಮ ಹೆಸರಿದೆ ಅದೇ ರೀತಿ ವಿಹಾರ ಕರತೆ ಅಜೀತ ಹೋ. ಹಾಗೆ ವಿಹಾರವನ್ನು ಮಾಡ್ತೀರಿ, ಸೋಲು ಗೆಲುವಿನ ಪ್ರತ್ಯೇಕವಾಗಿ ತಮ್ಮಲ್ಲಿ ತಾವು ಸ್ಥಿತರಾಗಿ ಪ್ರಭು. ಯಥಾ ನಾಮ ಗುಣ ಚ ಅಂದ್ರೆ ಯಾವ ರೀತಿ ನಿಮ್ಮ ಹೆಸರಿದೆಯೋ ಅದೇ ರೀತಿ ನಿಮ್ಮ ಚಾಮ್ ಅಂದ್ರೆ ತಮ್ಮ ಪ್ರಭುತ್ವ, ಅದೇ ರೀತಿಯಾದ ಪ್ರಭುತ್ವವನ್ನ ಉಳ್ಳವರಿದ್ದೀರಿ ಪ್ರಭು. ಪುಣ್ಯ ಪುಂಜ ಪರನಗೆ ಪುಣ್ಯ ಪರೋ ಮೇಲೇ ಪರ ಪರ ಪಾಮರ ಪ್ರಮೀತ ಹೋ ಫಲ ಫಲ ಪರ ಆದಿ. ಹೇ ಅಜಿತನಾಥ್ ಭಗವಾನ್, ತಾವು ಎಂತವರಿದ್ದೀರಿ? ಪುಣ್ಯ ಪುಂಜ ಪರನಗೆ ಪುಣ್ಯದ ಪುಂಜ, ಪುಣ್ಯ ಫಲ ಅರಿಹಂತ ಪ್ರಭು. ಪುಣ್ಯದ ಭರ್ಪೂರ್ ಪುಣ್ಯದವರಿದ್ದೀರಿ ನೀವು. ಏನಿದ್ದೀರಿ? ಪುಣ್ಯದ ಪುಂಜ. ಪುಣ್ಯ ಪುಂಜವೋ ಪರ ಅಂದ್ರೆ ಪುಣ್ಯಕ್ಕೆ ಏನಿಲ್ಲ, ಇನ್ನು ಸೀಮಾ ಅನ್ನೋದಿಲ್ಲ ಅಂತ ಪೂರ್ಣವಾದ ಭರ್ಪೂರ್ ಪುಣ್ಯ ಕೊಡೋರಿದ್ದೀರಿ ಪ್ರಭು ನೀವು. ಪುಣ್ಯ ಫಲ ಅರಿಹಂತ ಅಂದ್ರೆ ಬಹಳಷ್ಟು ಅಂದ್ರೆ ಭರ್ಪೂರ್ ಪುಣ್ಯಶಾಲಿಗಳಾಗಿದ್ದೀರಿ ಪ್ರಭು ನೀವು ಅಜಿತನಾಥ್. ಪುಣ್ಯ ಪುಂಜ ಗೋಪರನಗೆ ಪುಣ್ಯ ಫಲೋ ಮೇಲೇ. ಪುಣ್ಯದ ಫಲದಿಂದ ತಾವೇನಾಗಿದ್ದೀರಿ? ಸ್ಥಿತರಾಗಿದ್ದೀರಿ, ಲೀನರಾಗಿದ್ದೀರಿ. ಪರ ಪರ ಪಾವರ ಪ್ರಮೀತ ಹೋ ಫಲ ಫಲ ಪರಮಾದಿ. ಪರ ಪರ ಪಾಮರ ಪ್ರಣೀತ ಹೋ. ಹಾಗೆ ನಿಮ್ಮ ಪದ ಮೂಲದಲ್ಲಿ ಭ್ರಮಿತರಾಗಿ ಅಂದ್ರೆ ನಾನು ನಿಮ್ಮ ದಾಸನಾಗಿ ಪ್ರಭು. ಭ್ರಮಿತ ಹೋ ಫಲ ಫಲ ಅಂದ್ರೆ ಕ್ಷಣಾರ್ಥದಲ್ಲಿ ಏನಾಗ್ತದೆ? ಫಲ ಪ್ರಾಪ್ತವಾಗ್ತದೆ. ಫಲ ಫಲ ಪರಮಾದೀನ ಹೋ. ಹಾಗೆ ಫಲಗಳು ಪ್ರಾಪ್ತವಾಗ್ತವೆ ಪ್ರಭು ನಿಮ್ಮ ಸ್ವಾಧೀನದಲ್ಲಿ, ನಿಮ್ಮ ಚರಣದಲ್ಲಿ ಬರುವುದರಿಂದ. जित इंद्रिय जित मदावने जित भव अजित कसान अजित नाथ को नित नमो अर्जित दुरित फलान. ही अजितनाथ भगवान जित इंद्रिय ಅಂದ್ರೆ ಜಿತ ಇಂದ್ರಿಯದಿಂದ ಮದ ಬನಿ
ಅಜಿತ ಅಂದರೆ ಎಲ್ಲವನ್ನ ಗೆದ್ದಂತವರು. ಜಿತ ಇಂದ್ರಿಯ ಜಿತ ಮದಾಗನಿ ಜಿತ ಭವ ಅಜಿತ ಕಶಾಂ. ಅಜಿತನಾಥ ಭಗವಾನ್ ನಿಮ್ಮ ಶರಣ ಬರುವುದರಿಂದ ಹಾಗೆ ದುರಿತ ಎಲ್ಲ ಕಷ್ಟಗಳೆಲ್ಲ ಏನಾಗ್ತವೆ, ದೂರವಾಗ್ತವೆ. ಇಂದ್ರಿಯಗಳು ಏನಾಗ್ತವೆ, ಇಂದ್ರಿಯಗಳ ಮದ ಕಮ್ಮಿ ಆಗ್ತೈತಿ. ಜಿತ ಇಂದ್ರಿಯ ಜಿತ ಮದಾಗನಿ ಜಿತ ಭವ ಅಜಿತ ಕಸಾಯ. ಕಷಾಯ ಎಲ್ಲ ಮಂದವಾಗ್ತದೆ. ಹೇ ಅಜಿತನಾಥ್ ಭಗವಾನ್, ನೀವು ಇಂದ್ರಿಯಗಳನ್ನ ಗೆದ್ದಂತವರಿದ್ದೀರಿ, ಜಿತೇಂದ್ರಿಯರಿದ್ದೀರಿ ಪ್ರಭು, ಕಷಾಯಗಳನ್ನ ಗೆದ್ದವರಿದ್ದೀರಿ. ಅಜಿತನಾಥ ಕೋ ನಿಧಾನಮೋ ಅಂತ ಅಜಿತನಾಥ ಭಗವಂತರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ನಮೋ ಅಂತ ಅಜಿತನಾಥರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಅಜಿತನಾಥ ಕೋ ನಿಧಾನಮೋ, ನಿತ್ಯ ಪ್ರತಿನಿತ್ಯ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಯಾತಕ್ಕಾಗಿ? ಅರ್ಜಿತ ದುರಿತ ಫಲ ಅಂದರೆ ಕರ್ಮಗಳೆಲ್ಲವೂ ಸಹ ಎಲ್ಲ ದೂರವಾಗಲಿ, ನಾನು ಮಾಡಿದಂತ ಕರ್ಮ ಎಲ್ಲವೂ ದೂರವಾಗಲಿ, ನಷ್ಟವಾಗಲಿ ಎಂದು ಅಜಿತನಾಥ ಭಗವಂತರಿಗೆ ನಮಸ್ಕಾರವನ್ನ ನಿಧನಮೋ ಪ್ರತಿದಿನ ಸಹ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಅರ್ಜಿತ ದುರಿತ ಫಲ ಅಂದ್ರೆ ನಾನು ಅನಾದಿ ಕಾಲದಿಂದ ಬಂಧ ಮಾಡಿಕೊಂಡಿರುವಂತ ಅಸ್ವಕರ್ಮ ಏನಾಗಲಿ, ದುಃಖವನ್ನು ಕೊಡ್ತಕ್ಕಂಥ ಕರ್ಮವು ದೂರವಾಗಲಿ ಎಂದು ಪ್ರತಿದಿನ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಕೋಪಲ ಬಲ ಬಲ ಕೋಪಲೆ ವನಮೇ ಋತುಪತಿ ಆ ಪುಲಕಿತ ಮಮ ಜೀವನ ಲತ ಮನಮೇ ಜಿನ ಪದಪಾ. ಯೋಜಿತನಾಥ ಭಗವಂತರ ಸ್ತುತಿ ಮಾಡ್ತಾ ಇರ್ತಾರೆ. ಕೋಪಲ ಬಲ ಬಲ ಕೋಪಲೆ ವನಮೇ ಋತುಪತಿ ಆ. ಯೋಜಿತನಾಥ ಭಗವಾನ್ ಕೋಪಲ ಫಲ ಫಲ ಕೋಪಲೆ ಅಂದರೆ ನಿಮ್ಮ ಚರಣದಲ್ಲಿ ಬರುವುದರಿಂದ ಏನಾಗ್ತದೆ, ಎಲ್ಲವೂ ಫಲಗಳು ಪ್ರಾಪ್ತವಾಗ್ತವೆ. ವನಮೇ ಋತುಪತಿ ಯಾವ ರೀತಿ ಅಜಿತನಾಥ ಭಗವಂತರನ್ನ ಭಕ್ತಿ ಮಾಡತಕ್ಕಂತ ಭಕ್ತನಿಗೆ ಏನಾಗ್ತದೆ, ಎಲ್ಲಾ ಸುಖಗಳು ಪ್ರಾಪ್ತವಾಗ್ತವೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವನ ಇದೆ, ವನದಲ್ಲಿ ಸಮಯಕ್ಕೆ ಸರಿಯಾಗಿ ಚಿಗುರಿ ಹೂಗಳು ಬಿಟ್ಟು ಹೂವಾಗಿದೆ, ಕಾಯಿ ಬಿಟ್ಟು ಫಲ ಆಗ್ತಾ ಇದೆ ವನದಲ್ಲಿ. ಅದೇ ರೀತಿಯಾಗಿ ನಿಮ್ಮ ಭಕ್ತರ ನನಗೂ ಸಹ ಏನಾಗ್ತದೆ, ಎಲ್ಲಾ ಸುಖದ ಫಲಗಳು ಪ್ರಾಪ್ತವಾಗ್ತವೆ ಪ್ರಭು. ವನಮೇ ಋತುಪತಿ ವನದಲ್ಲಿ ಯಾವ ರೀತಿ, ಯಾವ ಋತುವಿನಲ್ಲಿ ಯಾವ ಫಲ ಪ್ರಾಪ್ತವಾಗ್ತದೆ, ಅದೇ ರೀತಿ ಭಕ್ತನಾದಂತ ನನಗೂ ಸಹ ಅದೇ ರೀತಿ ಫಲಗಳು ಪ್ರಾಪ್ತವಾಗ್ತವೆ. ಮಾವಿನ ಹಣ್ಣನ್ನ ಬರುವಂತಹ ಋತುವಿನಲ್ಲಿ ಮಾವಿನ ಹಣ್ಣು ಪ್ರಾಪ್ತವಾಗ್ತದೆ. ನೇರಳೆ ಹಣ್ಣು ಆಗುವ ಸಮಯದಲ್ಲಿ ನೇರಳೆ ಹಣ್ಣು ಆಗ್ತದೆ. ಪೇರಳೆ ಹಣ್ಣು ಆಗುವ ಸಮಯದಲ್ಲಿ ಪೇರಳೆ ಹಣ್ಣು ಆಗ್ತದೆ. ಆವ ಋತುವಿನಲ್ಲಿ ಆವ ಫಲಗಳು ಪ್ರಾಪ್ತವಾಗ್ತವೆ. ಅಂದ್ರೆ ವನದಲ್ಲಿ ಫಲಕೋ ನನಗೆ ಕೋಪಲ ಫಲ ಫಲ ಕೋಪಲೆ ಅಂದ್ರೆ ಯಾರು ನಿಮ್ಮ ಭಕ್ತನಾದಂಥವನು, ನಿಮಗೆ ನತಮಸ್ತಕನಾಗುವಂಥವನು, ಆತನಿಗೆ ಎಲ್ಲಾ ಫಲಗಳು ಪ್ರಾಪ್ತವಾಗ್ತವೆ. ವನದಲ್ಲಿ ಯಾವ ರೀತಿ ಋತುವಿನಲ್ಲಿ ಪುಷ್ಪಗಳು ಫಲಗಳು ಪ್ರಾಪ್ತವಾಗಿಯೂ ಅಂತ ಪ್ರತಿ ಅಂದ್ರೆ ನಿಮ್ಮ ಭಕ್ತಿ ಮಾಡುವಂತ ಬದಿಕರಿಗೆ ಪ್ರಾಪ್ತವಾಗ್ತದೆ. ಪ್ರತಿ ಪುಲಕಿತ ಮಮ ಜೀವನ ಲತಾ ಹಾಗೆ ಯಾವ ರೀತಿ ಲತಾ ಅಂದ್ರೆ ಬಳ್ಳಿ,
ಪುಷ್ಪಗಳನ್ನು ಬಿಟ್ಟು ಎಷ್ಟು ಸೊಗಸಾಗಿ ಸುಂದರವಾಗಿ ಕಾಣ್ತಾ ಇರ್ತದೆ. ಮಲ್ಲಿಗೆ ಬಳ್ಳಿಯಲ್ಲಿ ಮಲ್ಲಿಗೆ ಹೂವು ಬಿಟ್ಟಾಗ ಎಷ್ಟು ಸುಂದರವಾಗಿ ಕಾಣ್ತಾ ಇರ್ತದೆ. ಅದೇ ರೀತಿ ಈ ಭಗವಾನ್ ನಿಮ್ಮ ಭಕ್ತನಾದಂತ ನನಗೂ ಸಹ ಮಲ್ಲಿಗೆ ಬಳ್ಳಿ ಹೇಗೆ ಸೊಗಸಾಗಿ ಕಾಣುತ್ತದೆ ಅದೇ ರೀತಿ ಸುಂದರವಾಗಿ ಪುಲಕಿತ ಮಮ ಜೀವನಲತಾ ಅಂದ್ರೆ ನನ್ನ ಮನಸ್ಸು ಏನಾಗ್ತದೆ ಪುಲಕಿತವಾಗಿ ಅಂದ್ರೆ ಬಹಳ ಹರ್ಷಿತವಾಗಿ ಆನಂದಿತವಾಗಿ ಪುಲಕಿತ ಮನಮೀ ಜಿನಪದಪಾನ್. ಹೇ ಜಿನೇಂದ್ರ ಭಗವಾನ್, ನಿಮ್ಮ ಚರಣ ನನ್ನ ಹೃದಯದಲ್ಲಿ ನನ್ನ ಮನದಲ್ಲಿ ಯಾವಾಗಲೂ ಇದೆ ಅಂತ ಹೇಳಿದ್ರೆ ನನ್ನ ಮನ ಎನ್ನುವಂತ ಕಮಲ ಯಾವಾಗಲೂ ಅರಳಿರುತ್ತದೆ ಪ್ರಭು, ಪುಲಕಿತವಾಗಿರುತ್ತದೆ. ಯಾವ ರೀತಿ ಲತೆಯು ಸೊಗಸಾಗಿ ಸುಂದರವಾಗಿ ಎಲೆಗಳನ್ನು ಬಿಟ್ಟು ಸುಂದರವಾದಂತ ಪುಷ್ಪಗಳನ್ನು ಧಾರಣೆ ಮಾಡಿದಾಗ ಯಾವ ರೀತಿ ಸುಂದರವಾಗಿ ಕಾಣುತ್ತದೋ ಅದೇ ರೀತಿ ಈ ಜಿನೇಂದ್ರ ಭಗವಾನ್ ಅಜಿತನಾಥ ಭಗವಾನ್ ನಿಮ್ಮ ಚರಣ ಪಾನ್ ಅಂದ್ರೆ ಮನನಿ ಜಿನಪದ ಪಾನ್. ಜಿನೇಂದ್ರ ಭಗವಂತರ ಚರಣವು ನಮ್ಮ ಹೃದಯದಲ್ಲಿ ಸ್ಥಾನ ಅಂದ್ರೆ ಹೃದಯದಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ ಮತ್ತು ನನ್ನ ಹೃದಯವು ಸಹ ಏನಾಗ್ತದೆ ಪುಲಕಿತವಾಗ್ತಾ ಇದೆ. ಕಮಲೋಯಾಗಿ ಹೂ ಅರಳದ ಹಾಗೆ ಹೃದಯ ಏನಾಗ್ತಾ ಇದೆ ಅರಳುತ್ತಾ ಇದೆ ಪ್ರಭು ಎಂದು ಅಜಿತನಾಥ್ ಭಗವಂತರ ಸ್ತುತಿಯನ್ನು ಮಾಡ್ತಾ ಹೇಳ್ತಾರೆ. ಸುಂದರವಾಗಿ ನೋಡಿ ಇಲ್ಲಿ ಓ ಫಲ 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 ಓ ಫಲೆ ವನಮೀರ್ತುಪತಿ ಆನ್ ಪುಲಕಿತ ಮಮ ಜೀವನಲತಾ ಮನಮೇ ಜಿನಪದಪಾನ್. ಅಜಿತನಾಥ್ ಭಗವಂತರನ್ನ ಪ್ರತಿದಿನ ನಾನು ಏನ್ ಮಾಡ್ತಾ ಇದ್ದೀನಿ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿದಿನ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಪ್ರಭು ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ. ಯಾರು ಜಿನೇಂದ್ರ ಭಗವಂತರ ಭಕ್ತಿಯನ್ನು ಮಾಡ್ತಾರೆ, ಜಿನೇಂದ್ರ ಭಗವಂತರ ಸ್ತುತಿಯನ್ನು ಮಾಡ್ತಾರೆ, ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡ್ತಾರೆ, ಜಿನೇಂದ್ರ ಭಗವಂತರು ಹೇಳಿದಂತ ಧರ್ಮವನ್ನ ಧಾರಣೆಯನ್ನು ಮಾಡ್ತಾರೆ ಅಂತ ಭವ್ಯಾತ್ಮರು ಸಂಸಾರದಲ್ಲಿ ಬಹಳ ಆನಂದಿತರಾಗಿರುತ್ತಾರೆ. ಅವರೆಂದೂ ಸಹ ದುಃಖಿಯಾಗಿರೋರು. ಒಂದು ವೇಳೆ ಅಸಮ ಕರ್ಮದಿಂದ ಏನಾದರೂ ಪಾಪಕರ್ಮದ ಉದಯದಿಂದ ಪೂರ್ವಜಿತ ಕರ್ಮದಿಂದ ಏನಾದರೂ ಜೀವಕ್ಕೆ ದುಃಖವಾಗುವಂತ ನಿಮಿತಿಗಳು ಪ್ರಾಪ್ತವಾದರೂ ಸಹ ಅವರು ಸದಾ ಕಾಲ ಖುಷಿಯಾಗಿ ಇರ್ತಾರೆ, ಅದರ ಆನಂದಿತರಾಗಿರ್ತಾರೆ. ಯಾಕೆಂದ್ರೆ ಅವರು ಧರ್ಮಾತ್ಮರಾಗಿರ್ತಾರೆ, ಅವರಲ್ಲಿ ಧರ್ಮವಿರುತ್ತದೆ, ಧರ್ಮದಿಂದಲೇ ಜೀವಿಗಳು ಸುಖಿಯಾಗುತ್ತಾರೆ. ಹಾಗಾಗಿ ಜಿನೇಂದ್ರ ಭಗವಂತರ ಸ್ತುತಿಯನ್ನು ಮಾಡ್ತಾ ಅಜಿತನಾಥ್ ಭಗವಂತರ ಸ್ತುತಿಯನ್ನು ಮಾಡ್ತಾ ಆಚಾರ್ಯ ಬಹಳ ಸುಂದರವಾಗಿ ಹೇಳುತ್ತಾರೆ. ಶ್ರೀ ಅಜಿತಾ ಜಿನೇಂದ್ರಾಯ ನಮೋ ನಮಃ. ಈಗ ಸಂಭವನಾಥ್ ಭಗವಂತರ ಸ್ತುತಿಯನ್ನು ಮಾಡೋಣ. ಭವನ ಭ್ರಮೀತ ಗೋ ಭ್ರಮತಾ ಭ್ರಮತಾಪಾನ್ ಸಂಭವ ಜಿನ ಭವ ಶಿವ ವಿರೇ ಪೂರ್ಣಮುವಾಮಕಾನ್ ಕ್ಷಣ ಕ್ಷಣ ನಿಟತಿ ದ್ರವ್ಯತೆ ಪರ್ಯಾಯ ವಸತ ವಿರಾಮ್ ಚಿರಸೇ ಚಿರಗೇ ರಗೇ ಸ್ವಭಾವ ವಸತ ವಿರಾಮ್ ಪರಮಾರ್ಥಕ ಕಥನಯೋ ಮಂಥನ ಕಿಯ ಸಂಯಮೀ ಯದಿ ಪನ ಪಾಲೆ ಯತನಸೆ ನಿಯಮಿತ ಯದಿ ಹುದೇ ತುಮ ಪದ ಪಂಕಜ ಪೂಜತೆ ಜರ ಜರ ಜರಿ ಪರಾ ಜब तक शिव सुख ना मिले पीहो सटपद जा. ಶ್ರೀ ಸಂಭವನಾಥ ಜಿನೇಂದ್ರಾಯ ನಮೋ ನಮಃ. ಸಂಭವನಾಥ ಭಗವಂತರ ಸ್ತುತಿಯನ್ನು ಮಾಡ್ತಾ ಆಚಾರ್ಯ ಭಗವಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಭವ 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 ವನ ಭ್ರಮೀತವೋ ಭ್ರಮತಾ ಭ್ರಮತಾ ಆನ್ ಸಂಭವ ಜಿನ ಭವ ಶಿವ ಮಿಲೆ ಪೂರ್ಣ ಮುವಾಮಕ
ಸಂಭವನಾತ್ ಭಗವಾನ್ ಭವ ಭವ ಮೇ ಭ್ರಮಿತ ಹೋ ಭಗವಾನ್ ಹೇ ಸಂಭವನಾತ್ ಭಗವಾನ್ ಹೇ ಸಂಭವನಾತ್ ಜಿನೇಂದ್ರ ನಾನು ಭವ ಭವದಲ್ಲಿ ಭವ ಭವ ಭವನ ಭ್ರಮಿತ ಹೋ ಅಂದ್ರೆ ಭವ ಭವ ಭವದಲ್ಲಿ ಏನಾಗಿ ನಾನು ಭ್ರಮಾತ್ಮನಾಗಿ ಭ್ರಮೆಯುಳ್ಳವನಾಗಿ ಭ್ರಮಣೆಯನ್ನ ಮಾಡ್ತಾ ಇದ್ದೀನಿ ಪ್ರಭು. ಏನ್ ಮಾಡ್ತಾ ಇದ್ದೀನಿ? ಭ್ರಮಣೆಯನ್ನ ಮಾಡ್ತಾ ಇದ್ದೀನಿ ಭವಭವದಲ್ಲಿ ಅಂದ್ರೆ ನಾನಾ ಯೋನಿಗಳಲ್ಲಿ ನಾನಾ ಪರ್ಯಾಯಗಳಲ್ಲಿ ಭ್ರಮ ಉಳ್ಳವನಾಗಿ ಅಂದ್ರೆ ಭ್ರಮೆಯುಳ್ಳವನಾಗಿ ಭ್ರಮಿತ ಭೋ ಭ್ರಮತ ಭ್ರಮತ ಅಂದ್ರೆ ಪರಿಭ್ರಮಣೆಯನ್ನ ಮಾಡ್ತಾ ಭ್ರಮಾತ್ಮನಾಗಿ ಭ್ರಮೆಯುಳ್ಳವನಾಗಿ ಅಂದ್ರೆ ಭ್ರಮ ಅಂತ ಹೇಳಿದ್ರೆ ನಿಜವಾದಂತ ವಸ್ತು ಸ್ವರೂಪವನ್ನ ಅರಿಯದನಾಗಿ ಭ್ರಮೆ ಉಳ್ಳವನಾಗಿ ನಿಜವಾದ ವಸ್ತುಗಳನ್ನ ಅರಿಯುವುದನಾಗಿ ನಾನು ಭ್ರಮೆ ಉಳ್ಳವನಾಗಿ ಭ್ರಮಿಸ್ತಾ ಇದ್ದೀನಿ ಸಂಸಾರದಲ್ಲಿ ಅದು ಪರಿಭ್ರಮಣೆಯನ್ನ ಮಾಡ್ತಾ ಇದ್ದೀನಿ ಪ್ರಭು. ಆಜ್ ತಕ್ ಅಂದ್ರೆ ಅನಾದಿ ಕಾಲದಿಂದ ಇಂದು ನಿನ್ನೆ ಅಲ್ಲ. ಜೀವದ್ರವ್ಯ ಅನಾದಿ ಕಾಲದಿಂದ ಇದೆ. 6 ದ್ರವ್ಯಗಳಲ್ಲಿ ಜೀವ ಒಂದು ದ್ರವ್ಯ ಇದೆ. ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ. 6 ದ್ರವ್ಯಗಳಲ್ಲಿ ಜೀವನ ಒಂದು ದ್ರವ್ಯ ಇದೆ. ಆದ್ರೆ ಜೀವ ದ್ರವ್ಯ ಅನಾದಿ ಕಾಲದಲ್ಲಿ ಏನ್ ಮಾಡ್ತಾ ಇದೆ? ಸಂಸಾರದಲ್ಲಿ ಭವಭವದಲ್ಲಿ ಭ್ರಮೆ ಅಂದ್ರೆ ಭ್ರಮಿತನಾಗಿ ನಿಜವಾದ ಸ್ವರೂಪವನ್ನ ನಿಜವಾದ ವಸ್ತು ಸ್ವರೂಪವನ್ನ ತಿಳಿಯದೆ ಭ್ರಮಣೆಯನ್ನ ಮಾಡ್ತಾ ಆಜ ತಕ್ ಭ್ರಮಣೆ ಮಾಡ್ತಾ ಇದ್ದೀನಿ ಪ್ರಭು. ಹೇ ಸಂಭವನಾತ್ ಭಗವಾನ್ ಸಂಭವ ಚಿನಭವ ಶಿವ ಮಿಲೆ. ಹೇ ಸಂಭವನಾತ್ ಭಗವಾನ್ ಸಂಭವ ಶಿವ ಮಿಲೆ ಯಾವಾಗ ಪ್ರಾಪ್ತವಾಗ್ತದೆ ಪ್ರಭು ನನಗೆ ಮೋಕ್ಷ? ಹೇ ಸಂಭವನಾತ್ ಭಗವಾನ್ ಸಂಭವ ಮಿಲೆ ಅಂದ್ರೆ ಯಾವಾಗಾದ್ರೂ ಪ್ರಾಪ್ತವಾಗುವುದೇ ಸಂಭವನೇ ಪ್ರಭು. ಭವ ಸಂಭವ ಚಿನ ಭವ ಶಿವ ಮಿಲೆ. ಹೇ ಸಂಭವನಾತ್ ಭಗವಾನ್ ಸಂಭವ ಚಿನ ಭವ ಶಿವ ಮಿಲೆ. ಈ ಭವದಿಂದ ಪಾರಾಗಿ ಶಿವಪದ ಅಂದ್ರೆ ಮೋಕ್ಷ ಫಲ ಪ್ರಾಪ್ತವಾಗುವುದೇ ಸಂಭವವೇ ಭಗವಾನ್. ಸಂಭವವಿದೆ ಎಂದಾದರೂ ಮಿಲೆ ಪೂರ್ಣ ಮಮಕಾತ್ ಅಂದ್ರೆ ಪೂರ್ಣ ಮಮಕಾತ್ ನನ್ನ ಕಾಮನ ಹೇ ಪ್ರಭು ಪೂರ್ಣ ಆಗುವುದೇ. ಹೇ ಸಂಭವ ಯಾವಾಗಾದ್ರೂ ಸಂಭವ ಇದೆಯಾ ಪ್ರಭು ಭಗವಾನ್? ಆಗ್ಲಿಕ್ಕೆ ಸಾಧ್ಯ ಇದೆಯೇ ಅಂದ್ರೆ ಸಂಭವನ ಭಗವಂತರನ್ನ ಸ್ತುತಿಯನ್ನ ಮಾಡ್ತಾ ಪ್ರಶ್ನಾರ್ಥಕ ಚಿಹ್ನೆಯನ್ನ ತಾನು ಮಾಡಿಕೊಳ್ತಾ ಇದ್ದಾನೆ ಭಕ್ತ. ಪೂರ್ಣ ಮಮಕಾನ್ ಕ್ಷಣ ಕ್ಷಣ ಮಿಟತಿ ದ್ರವ್ಯೇ ಪರ್ಯಾಯವಸ ಅವಿರಾಮ್ ಚಿರಸೆ ಚಿರಗೆ ಸ್ವಭಾವಸ ಅವಿರಾಮ್ ಅಂದ್ರೆ ಕ್ಷಣ ಮಿಟತಿ ದ್ರವ್ಯ ಕ್ಷಣ ಏನಾಗ್ತದೆ? ಪರ್ಯಾಯ ಏನಾಗ್ತಾ ಇದೆ? ಕ್ಷಣ ಮಿಟತೆ ಕ್ಷಣ ಏನಾಗ್ತಾ ಇದೆ? ದ್ರವ್ಯ ಏನಾಗ್ತಾ ಇದೆ? ಪರಿವರ್ತನೆ ಆಗ್ತಾ ಇದೆ. ಮಿಟ್ಜಾತೆ ನಷ್ಟವಾಗ್ತಾ ಇದೆ. ಏನಾಗ್ತಾ ಇದೆ? ನಷ್ಟವಾಗ್ತಾ ಇದೆ. ಅಂದ್ರೆ ಯಾವ ರೀತಿ? ಕ್ಷಣ ಮಿಟತೆ ಈ ಪ್ರತಿ ಸಮಯದಲ್ಲೂ ಪರಿವರ್ತನೆ ಆಗ್ತಾ ಇದೆ. ಸೂಕ್ಷ್ಮವಾಗಿ ಏನಾಗ್ತಾ ಇದೆ? ಒಂದು ಸಮಯನೂ ಖಾಲಿ ಇರುವಲ್ಲ, ದ್ರವ್ಯ ಪರಿವರ್ತನೆ ಆಗ್ತಾ ಇದೆ. ಇಲ್ಲಿ ಆಗದೆ ಹಾಗೆ ಪರಿವರ್ತನೆ ಆಗ್ತಾನೆ ಇರ್ತದೆ. ನಿರಂತರವಾಗಿ ಪರಿವರ್ತನೆ ಆಗ್ತಾ ಇರ್ತದೆ.
ಕ್ಷಣ ಕ್ಷಣ ಮಿಟತೆ ದ್ರವ್ಯಗೆ ಪರ್ಯಾಯವಸನವಿರಾಮ್. ಹಾಗೆ ಪರ್ಯಾಯ ಏನಾಗಿದೆ? ಇದು ಅವಿರಾಮ್, ಪರ್ಯಾಯ ಶಾಶ್ವತವಾದಂಥದ್ದಲ್ಲ. ಇದು ಬಾಲ್ಯದಿಂದ ಮುಪ್ಪಿನ ಕಡೆಗೆ, ಪ್ರತಿ ಕ್ಷಣನೂ ಸಹ ಮುಪ್ಪಿನ ಕಡೆಗೆ ಜೀವ ಹೋಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ಹೇ ಬಾಲ್ಯದಲ್ಲಿ ಹೇಗಿದ್ರಿ? ನೋಡುವುದಕ್ಕೆ ಏನಾಗಿದ್ರಿ? ಬಹಳ ಸುಂದರವಾಗಿದ್ರಿ. ಹಾಗೆ ನೋಡ್ತಾ ನೋಡ್ತಾ ಯೌವನಾವಸ್ಥೆಗೆ ಬಂದ್ರಿ. ಯೌವನಾವಸ್ಥೆ ಆಗ್ತಾ ಆಗ್ತಾ ಮುಪ್ಪಿನ ಅವಸ್ಥೆಗೆ ಹೋಗ್ತದೆ. ಪ್ರತಿ ಕ್ಷಣನೂ ಸಹ ದ್ರವ್ಯ ಪರಿವರ್ತನೆ ಆಗ್ತಾ ಇರ್ತದೆ. ಅವಿರಾಮ್ ಅಂದ್ರೆ ಶಾಶ್ವತವಾದಂಥದ್ದಲ್ಲ. ಚಿರಸೆ ಚಿರಗೇರಗೆ ಸ್ವಭಾವಸ ಅವಿರಾಮ್. ದ್ರವ್ಯದೇನ ಸ್ವಭಾವ ಇದೆ, ಅದೇನು ಸಹ ನಷ್ಟವಾಗಲ್ಲ. ಇದೆಲ್ಲ ವಿಭಾವ ಪರಿಣತಿ. ಏನಿದೆ ಇದು? ವಿಭಾವವಾದಂತ ಪರಿಣತಿ ಇದೆ. ಸ್ವಭಾವವಿದ್ದು ಸಹ ಅಭಾವ ಆಗಲ್ಲ. ಸ್ವಭಾವ ಯಾವಾಗಲೂ ದ್ರವ್ಯದ ಸ್ವಭಾವ ದ್ರವ್ಯದೊಂದಿಗೆ ಇರ್ತದೆ. ಅದೇ ರೀತಿ ಜೀವದ್ರವ್ಯದ ಸ್ವಭಾವ ಜೀವದ್ರವ್ಯದಲ್ಲಿ ಇರ್ತದೆ. ಎಷ್ಟೇ ವಿಭಾವ ಪರಿಣತಿ ಹೋದರೂ ಸಹ ಸ್ವಭಾವವೆಂದು ಸಹ ಏನಾಗಲ್ಲ, ಅದೆಂದು ನಷ್ಟವಾಗಲ್ಲ. ನೀರಿನ ಸ್ವಭಾವ ಶೀತಲತಾ, ಅಗ್ನಿಯ ಸ್ವಭಾವ ಉಷ್ಣತಾ. ಹಾಗೆ ಜೀವದ ಸ್ವಭಾವ ಜ್ಞಾನ, ದರ್ಶನ, ಚೈತನ್ಯ ಮತ್ತು ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ಬಲ, ಅನಂತ ವೀರ್ಯ, ಅನಂತವಾದಂತ ಗುಣಗಳು ಜೀವದಲ್ಲಿದೆ ಎಂದು ಸಹ ನಷ್ಟವಾಗಲ್ಲ. ಕಮ್ಮಿ ಆಗ್ತಾ ಹೋಗ್ತದೆ, ಆದ್ರೆ ಏನಾಗಿಲ್ಲ, ನಷ್ಟವಾಗಲಿಲ್ಲ. ಕರ್ಮದಲ್ಲಿ ಆವರಣವಾಗಿರುವುದರಿಂದ ತನ್ನ ಸ್ವಭಾವವನ್ನ ಜೀವ ಪ್ರಾಪ್ತ ಮಾಡಿಕೊಳ್ಳದೆ ಅದರ ಮೇಲೆ ಆವರಣ ಇರುವುದರಿಂದ ವಿಭಾವದಲ್ಲಿ ತಲೀನವಾಗಿದೆ. ಸ್ವಭಾವ ಪ್ರಾಪ್ತ ಮಾಡಿಕೊಳ್ತಾ ಇಲ್ಲ. ಸ್ವಭಾವವಿದ್ದು ಸಹ ನಷ್ಟವಾಗಲ್ಲ. ಜಲದ ಸ್ವಭಾವ ಶೀತಲತ. ಜಲವನ್ನ ಅಗ್ನಿ ಮೇಲಿಟ್ರೆ ಕುದಿತಾ ಇರ್ತದೆ, ಕೈ ಹಾಕಿದ್ರೆ ಕೈ ಸುಡುತ್ತದೆ. ಆದ್ರೆ ಅದರ ಸ್ವಭಾವ ನಷ್ಟವಾಯಿತು? ನಷ್ಟವಾಗಲಿಲ್ಲ. ಆ ನೀರನ್ನು ತೆಗೆದು ಅಗ್ನಿ ಮೇಲೆ ಹಾಕಿದ್ರೆ, ಕುದಿದಿರುವಂತ ನೀರನ್ನು ಹಾಕಿದ್ರೆ ಅಗ್ನಿ ಏನಾಗ್ತದೆ? ಆರಿ ಹೋಗ್ತದೆ. ಅಥವಾ ಕುದಿಯುವಂತ ನೀರನ್ನ ಅದನ್ನು ತೆಗೆದು ಹಾಗೆ ಅಗ್ನಿಯನ್ನು ದೂರ ಮಾಡಿದರೆ ಅಗ್ನಿಯ ಸಂಸಾರದಲ್ಲಿ ಬಂದಿದ್ರಿಂದ ಕುದಿತಾ ಇದೆ. ಅದೇ ರೀತಿ ಜೀವನೂ ಸಹ ಜೀವದಲ್ಲಿ ಅನಂತ ದರ್ಶನ, ಅನಂತ ಸುಖ, ಅನಂತ ಜ್ಞಾನ ಆದಂತ ಜೀವದಲ್ಲಿ ಶಾಂತಿಯಾದಂತ ಸ್ವಭಾವವಿದೆ. ಆದರೆ ಸಂಸಾರದಲ್ಲಿ ರಾಗ ದ್ವೇಷಗಳನ್ನ ಮಾಡುವುದರಿಂದ ರಾಗ ದ್ವೇಷಿಯಾಗಿ ಸಂಸಾರ ಜೀವವು ಪರಿಭ್ರಮಣೆಯನ್ನ ಮಾಡ್ತಾ ಇದೆ. ಅಂದ್ರೆ ವಿಭಾವ ಪರಿಣತಿ. ಇದು ಸ್ವಭಾವವಲ್ಲ. ಏನಲ್ಲ ಇದು? ಜೀವನ ಸ್ವಭಾವವಲ್ಲ ಪ್ರಭು. ಚಿರಸೆ ಚಿರಮಿ ಚಿರಸೆ ಚಿರಗೆ ಸ್ವಭಾವಸ ಅಭಿರಾಮ್. ಪರಮಾತ್ಮ ಕಥನಯೋ ಮಂಥನ ಕಿಯ ಸಂಯಮಿ. ಪರಮಾರ್ಥವಾದಂತ ಸ್ವಭಾವವನ್ನು ಪ್ರಾಪ್ತ ಮಾಡಿಕೊಳ್ಬೇಕಂದ್ರೆ ಹಾಲಿನಲ್ಲಿ ತುಪ್ಪವಿದೆ, ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಕಲ್ಲಿನಲ್ಲಿ ಬಂಗಾರವಿದೆ, ಎಳ್ಳಿನಲ್ಲಿ ಎಣ್ಣೆ ಇದೆ. ಆದರೆ ಎಲ್ಲಿಯ ತನಕ ಪ್ರಕ್ರಿಯೆ ಮಾಡೋಲ್ಲ ಅಲ್ಲಿರ್ತಕ್ಕಂಥ ವಸ್ತುವಿನ ಸಾರಪೂರ್ಣವಾದಂತ ವಸ್ತು ಪ್ರಾಪ್ತವಾಗಲ್ಲ. ಯಾವಾಗ ನಿಸಾರವಾದ ವಸ್ತುಗಳನ್ನು ಬೇರೆ ಮಾಡಿದಾಗ ಸಾರಪೂರ್ಣವಾದ ವಸ್ತು ಪ್ರಾಪ್ತವಾಗ್ತದೆ. ಅದೇ ರೀತಿ ಈ ಜೀವದಲ್ಲೂ ಸಹ ಪರಮಾತ್ಮನಾಗ್ತಕ್ಕಂಥ ಶಕ್ತಿ ಇದೆ. ಭಗವಂತನಾಗುವಂತ ಶಕ್ತಿ ಪ್ರತಿಯೊಂದು ಆತ್ಮದಲ್ಲಿಯೂ ಇದೆ.
ಆದರೆ ಇಲ್ಲಿಯ ತನಕ ಪ್ರಕ್ರಿಯೆ ಮಾಡಲ್ಲ, ಅಲ್ಲಿಯ ತನಕ ಪ್ರಾಪ್ತವಾಗಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಹಾಲಿನಲ್ಲಿ ತುಪ್ಪವಿದೆ, ತುಪ್ಪವನ್ನ ಪ್ರಾಪ್ತ ಮಾಡಿಕೊಡ್ಬೇಕಂದ್ರೆ ಏನ್ ಮಾಡಬೇಕು? ಕ್ರಿಯೆಯನ್ನ ಮಾಡಬೇಕು. ಹಾಲನ್ನ ಹಿಂಡ್ಕೊಂಡು ಬರ್ತೀರಿನ, ಹಾಲು ಹಿಂಡದಂತೀರಿ, ದಾರ ತೆಗೆಯಿರಿ, ಏನಂತೀರಿ? ಹಾಲು ಹಿಂಡುವುದು. ಹಾಲನ್ನ ಹಿಂಡಿದ್ರಿ, ಹಾಲನ್ನ ಹಿಂಡ್ಕೊ ಬಂದು ಹಾಲು ಹಿಂಡುವಂತ ಪಾತ್ರೆ ಅಂತ ಪಾತ್ರೆ ಇರಬೇಕು. ಅಂದ್ರೆ ಸ್ವಚ್ಛವಾದಂತ ಪಾತ್ರೆ ಇರಬೇಕು, ಶುಭ್ರವಾದಂತ ಪಾತ್ರೆ ಇರಬೇಕು. ಅಂದ್ರೆ ಆ ಹಾಲಿನಲ್ಲಿ ಯಾವುದೇ ಬೇರೆ ಜಲಾಶಯಗಳು ಸೇರಬಾರದು. ಅಂದ್ರೆ ಅದನ್ನ ಒರೆಸಿ ಡ್ರೈ ಆಗಿರುವಂತ ಪಾತ್ರೆ ಇರಬೇಕು. ಸ್ತನವನ್ನು ತೊಳೆದ ಮೇಲೆ ಅದನ್ನ ಪ್ರತಿಮಾಧಾರಿಗಳು, ವ್ರತಿಗಳು, ವಿವೇಕವಂತರು ಏನ್ ಮಾಡ್ತಾರೆ? ಅದಕ್ಕೆ ಬಟ್ಟೆಯಿಂದ ಒರೆಸ್ತಾರೆ. ಒರೆಸಿ ಡ್ರೈ ಆದಂತ ಪಾತ್ರೆಯಲ್ಲಿ ಹಾಲನ್ನ ಹಿಂಡುಕೊಂತಾರೆ, ದಾರ ತೆರೀತಾರ. ಆ ಹಾಲನ್ನ ಕರೆದ ಮೇಲೆ ಅದರ ಮರ್ಯಾದ ಎಷ್ಟು ದಿವಸ, ಎಷ್ಟು ಗಂಟೆ? ದಾರ ತೆಗೆದ ಮೇಲೆ ಹಾಲಿನ ಮರ್ಯಾದ 48 ನಿಮಿಷ. 48 ನಿಮಿಷದೊಳಗಾಗಿ ಅದನ್ನ ಸೋಸಿ ಕಾಯಿಸುತ್ತಾರೆ. ಸೋಸುವಂತ ಬಟ್ಟೆ ಎಂತದಿರಬೇಕು? ಸೋಸ ಹುಟ್ಟು ಬರ್ತಿತ್ತು ಅಂತ ಅದ್ರಾಗ ಸೋಸ್ತಾರಲ್ಲ ಹಾಲನ್ನು, ಹಾಲು ಸೋಸ ಹುಟ್ಟು ಸಿಗ್ತಿತ್ತು ಅಂತ ಅದ್ರಾಗ ಸೋಸ್ತಿರಲ್ಲ. ಇದು ಸಮೀಚೀನವಾದಂತ ಪ್ರಕ್ರಿಯೆವಲ್ಲ. ಹಾಲು ಸೋಸುವುದಕ್ಕೆ ಬಟ್ಟೆಯಿಂದ ಸೋಸಬೇಕು. ಅಂದ್ರೆ ಕಾಟನ್ ಬಟ್ಟೆ ಏನಿರಬೇಕು? ದಪ್ಪವಾದಂತ ಬಟ್ಟೆ. ನೀರು ಸೋಸ್ಲಿಕ್ಕೆ ಉಪಯೋಗ ಮಾಡ್ತಿರಲ್ಲ, ಅದೇ ಬಟ್ಟೆಯಿಂದ ಹಾಲು ಸೋಸ್ಲಿಕ್ಕೆ ಉಪಯೋಗ ಮಾಡಬೇಕು. ಆ ಹಾಲನ್ನ ಸೋಸಿ ಏನ್ ಮಾಡಬೇಕು? 48 ನಿಮಿಷಗಳ ಒಳಗಾಗಿ ಹಿಂಡುಕೊಂಡು ದಾರ ತೆಗೆದ ಮೇಲೆ 48 ನಿಮಿಷದೊಳಗಾಗಿ ಸೋಸಿ ಕಾಯಿಸಬೇಕು. ಒಂದು ವೇಳೆ ಸೋಸದೆ ಇದ್ರೆ, ಕಾಯಿಸದೆ ಇದ್ರೆ ಅದರಲ್ಲಿ 48 ನಿಮಿಷವಾದ ಮೇಲೆ ಸಜಾತಿಯ ಜೀವಗಳು ಉತ್ಪನ್ನವಾಗ್ತದೆ. ಈಗ ಎಮ್ಮೆಯಿಂದ ಹಿಂಡ್ಕೊ ಬಂದ್ರೆ ಎಮ್ಮೆ ಅಂತ ಜೀವಗಳು ಉತ್ಪನ್ನ ಆಗ್ತದೆ. ಆಕಳಿನ ಹಾಲಾದ್ರೆ ಆಕಳಿನಂತ ಜೀವಗಳು ಉತ್ಪನ್ನ ಆಗ್ತದೆ. ಆಡಿನ ಹಾಲಾದ್ರೆ ಆಡಿನಂತ ಜೀವಗಳು ಉತ್ಪನ್ನವಾಗ್ತದೆ. ಎಂತ ಜೀವ ಉತ್ಪನ್ನ ಆಗ್ತದೆ? ಅದರಲ್ಲಿ ತ್ರಸ ಜೀವಿಗಳು ಉತ್ಪನ್ನವಾಗ್ತವೆ, ಪಂಚೇಂದ್ರಿಯ ಜೀವಿಗಳಂತ ಉತ್ಪನ್ನವಾಗ್ತದೆ. ಅದರಲ್ಲಿ ತಜಾತಿ ಅಂದ್ರೆ ಅದರ ಹಾಗೇನೆ ಕೋಡು, ಬಾಲ ಎಲ್ಲ ಇರ್ತದೆ. ಅಂತ ಜೀವಿಗಳು ಉತ್ಪನ್ನ ಆಗ್ತದೆ. 48 ನಿಮಿಷದ ಒಳಗಾಗಿ ಹಾಲನ್ನ ಹಿಂಡ್ಕೊಂಡು ಬಂದ್ಮೇಲೆ ಅಂದ್ರೆ ದಾರ ತೆಗೆದ ಮೇಲೆ ಸೋಸಿ ಅದನ್ನ ಬಟ್ಟೆಯಲ್ಲಿ ಸೋಸಿ ಕಾಯಿಸಬೇಕು. ಕಾಯಿಸಿ ಅದನ್ನ ಚೆನ್ನಾಗಿ ಕಾಯಿಸಿ ಅದನ್ನೇನ್ ಮಾಡಬೇಕು? ಮೊಸರು ಮಾಡ್ಬೇಕಲ್ಲ. ಮೊಸರನ್ನ ಹೇಗ್ ಮಾಡ್ತಾರ? ಕುದಿಯುವಂತ ಹಾಲಿಗೆ ಹೆಪ್ಪು ಹಾಕ್ತಾರಲ್ಲ, ಮೊಸರು ಜಮಾಯಿಸ್ತಾರಲ್ರಿ. ಮೊಸರನ್ನ ಜಮಾಯಿಸ್ಲಿಕ್ಕೆ ಏನನ್ನ ಹಾಕ್ತೀರಿ? ಮಜ್ಜಿಗೆ ಏನ್ ಹಾಕ್ತೀರಿ? ಮೊಸರು ಹಾಕ್ತೀರಿ? ಇಲ್ಲ. ಇದನ್ನ ಹಾಕಿದ್ರೆ ಶುದ್ಧವಾದಂತ ಮೊಸರು ಆಗೋಲ್ಲ. ಮೊಸರನ್ನ ಜಮಾಯಿಸಲಿಕ್ಕೆ ಏನ್ ಹಾಕ್ಬೇಕು? ಬಾದಾಮ್ ಹಾಕಬಹುದು, ಅಥವಾ ತೆಂಗಿನ ಚಿಪ್ಪು ಬರ್ತದಲ್ಲ, ತೆಂಗಿನಕಾಯಿಯನ್ನ ಹೊಡೆದ ಮೇಲೆ ಗಟ್ಟಿಯಾದಂತ ಏನು ಒಳಗಡೆ ಗರಟೆ ಚಿಪ್ಪು ಅಂತ ಹೇಳ್ತಾರೆ, ಅದನ್ನ ಒಂದು ಪೀಸನ್ನ ಸಣ್ಣಾಗಿ ಅಂದ್ರೆ ಅದನ್ನೆಲ್ಲ ಸಫಾಯಿ ಮಾಡಿ ಒಂದು ಪೀಸನ್ನ ಮಜ್ಜಿಗೆಯಲ್ಲಿ ಹಾಕಿಟ್ರೆ ಅದೇನಾಗ್ತದೆ? ಸ್ವಲ್ಪ ಹೊತ್ತಿನ ನಂತರ ಅದನ್ನು ತೆಗೆದು ಬಿಸಿಲಿನಲ್ಲಿ ತೊಳೆದು ಒಡೆಸ್ಬೇಕು. ಫುಲ್ ಡ್ರೈ ಆದ್ಮೇಲೆ ಹಿಪ್ಪು ಹಾಕುವಾಗ, ಸಂಜೆ ಮೊಸರನ್ನ ಜಮಾಯಿಸುವಾಗ ಅಂದ್ರೆ ಹಾಲು ಸ್ವಲ್ಪ ಆರಬೇಕು. ಕುದಿಯುವಂತ ಹಾಲಿಗೆ ಹಾಕಿದ್ರೆ, ಮೊಸರು ಜಮಾಯಿಸಿದ್ರೆ ಹಾಲು ಇಲ್ಲ, ಮೊಸರು ಇಲ್ಲ, ಮಜ್ಜಿಗೆನೂ ಇಲ್ಲ, ಬೆಣ್ಣೆನೂ ಇಲ್ಲ, ಎಂತಲ್ಲ ಎಲ್ಲ ಹೊಡೆದು. ಆದ್ರೆ ಅದನ್ನ ಏನ್ ಮಾಡಬೇಕು? ಸ್ವಲ್ಪ ಪ್ರಮಾಣಕ್ಕೆ ಟೆಂಪರೇಚರ್ ಕಡಿಮೆ ಆದ್ಮೇಲೆ ಅದಕ್ಕೆ ಹಾಕಬೇಕು. ಆದ್ರೆ ಮೊಸರನ್ನ ಜಮಾಯಿಸುವುದಕ್ಕಾಗಿ
ಮಜ್ಜಿಗೆಯನ್ನು ಹಾಕಬಾರದು ಮತ್ತು ಮೊದಲಿನ ಮೊಸರನ್ನು ಹಾಕಬಾರದು. ಮೊಸರನ್ನು ಜಮಾಯಿಸುವಂತ ಪಾತ್ರೆ ಹೇಗಿರಬೇಕು ಅಂದ್ರೆ ಸ್ವಚ್ಛವಾಗಿರ್ಬೇಕು, ಸಾಫ್ ಸೂತ್ರ ಇರಬೇಕು. ಒಂದ್ ವೇಳೆ ಆ ಪಾತ್ರೆ ಸ್ವಚ್ಛವಾಗಿದ್ರೆ ಏನಾಗ್ತದೆ, ಹಾಲು ಇಲ್ಲ, ಮೊಸರು ಇಲ್ಲ, ಮಜ್ಜಿಗೆನೂ ಇಲ್ಲ ಮತ್ತು ತುಪ್ಪನೂ ಸಿಗಂಗಿಲ್ಲ. ಸ್ವಚ್ಛವಾಗಿರ್ಬೇಕು ಪಾತ್ರೆ. ಮೊಸರನ್ನ ಜಮಾಯಿಸಿದ್ರೆ ಜಮಾಯಿಸುವಾಗ ರಾತ್ರಿಯಲ್ಲಿ ಜಮಾಯಿಸಬಾರ್ದು, ರಾತ್ರಿಯಲ್ಲಿ ಹೆಪ್ಪು ಹಾಕಬಾರದು, ದಿನದಲ್ಲಿ ಹಾಕ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ದಿನ ಇರುವಾಗಲೇ, ಅಂದ್ರೆ ಸೂರ್ಯ ಅಸ್ತವಾಗುವ ಪೂರ್ವದಲ್ಲೇ ಮೊಸರನ್ನ ಏನು ಮಾಡಬೇಕು, ಜಮಾಯಿಸಬೇಕು. ಮತ್ತು ಸೂರ್ಯೋದಯ ಆದ್ಮೇಲೆ ಅದನ್ನ ಕಡಿಬೇಕು. ಕಡಿಯುವಾಗ ಅದಕ್ಕೆ ಯಾವ ನೀರು ಹಾಕಬೇಕು ಅಂದ್ರೆ ಶುದ್ಧವಾದಂತ ಜಲವನ್ನ, ಅಂದ್ರೆ ಬಾವಿ ನೀರು ಸೋಸಿ ಅದೇ ಜಲಾಶಯಕ್ಕೆ ಬಿಟ್ಟು ತಂದಂತ ನೀರನ್ನ ಚೆನ್ನಾಗಿ ಕುದಿಸಿದಂತ ನೀರು, ಅಂದ್ರೆ 24 ಗಂಟೆಯ ಮರ್ಯಾದೆಯಿರತಕ್ಕಂತ ನೀರನ್ನ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ 6 ಗಂಟೆ ಮರ್ಯಾದ. ಆದ್ರೆ ಚೆನ್ನಾಗಿ ಕುದಿಸಿದ್ರೆ ಅದನ್ನ 24 ಗಂಟೆ ಮರ್ಯಾದ ಇರ್ತದೆ. ಅಂದ್ರೆ ಮಳ ಕುದಿಬೇಕು. ಆ ಕುದ್ದಂತ ನೀರನ್ನ ಆರಿಸಬೇಕು. ಅಂದ್ರೆ ಟೆಂಪರೇಚರ್ ಏನಾಗಬೇಕು, ಏಕದಂ ತಣ್ಣಗಾಗಬೇಕು. ಆ ತಣ್ಣಗಾದಂತ ನೀರನ್ನ ಮೊಸರನ್ನ ಕಡಿಯುವಾಗ ಏನ್ ಮಾಡಬೇಕು, ಅದಕ್ಕೆ ಹಾಕಬೇಕು. ಮೊಸರನ್ನ ಕಡಿಯುವಂಥದ್ದು, ಕಡಿಯುವಾಗ ಕಡಗೋಲಿಂದ ಒಂದು ಕೈ ಮುಂದೆ ಒಂದು ಕೈ ಹಿಂದೆ, ಅಂದ್ರೆ ದಾರವನ್ನ ಜಗ್ಗಿ. ಮೊಸರು ಕಡಿಲಿಕ್ಕೆ ಬರ್ತಿದ್ದೆ ಮಗ, ಅದೆಲ್ಲ ಕ್ರಮ ಅಲ್ಲ. ಮೊಸರು ಕಡಿಯ ಕ್ರಮ ಅಂದ್ರೆ ಹಿಂಗೆ ಕಂಬಕ್ಕೆ ಕಡಗೋಲನ್ನ ಹಾಕಿ, ಕಡಗೋಲಿಗೆ ಮೇಲೊಂದು ಹಗ್ಗ ಕೆಳಗೊಂದು ಹಗ್ಗ ಮಧ್ಯದಲ್ಲಿ ಒಂದು ದೊಡ್ಡದಾದ ಹಗ್ಗವನ್ನು ಹಾಕಿ ಅದನ್ನ 3-4 ಸುತ್ತುಕೊಳ್ತದೆ ಮಧ್ಯದಲ್ಲಿ. ಆಮೇಲೆ ಆ ಕಡೆ ತುದಿ ಈ ಕಡೆ ತುದಿ ಇಟ್ಕೊಂಡು ಎಳೆಯೋದು. ಏನ್ ಮಾಡ್ತಾರೆ, ಮಜ್ಜಿ ಕಡಿಯಕ್ಕೆ ಬರಂಗಿಲ್ಲ. ಇನ್ನೆಲ್ಲ ನಿಮ್ಗೆಲ್ಲ ಚಿತ್ರದಲ್ಲೇ ತೋರಿಸ್ಬೇಕಾಗ್ತದೆ ಮಜ್ಜಿ ಕಡಿಯೋದು. ಎಲ್ಲಾ ವಿಡಿಯೋ ತೋರಿಸೋದಲ್ಲ ನೋಡ್ರಿ. ಇವೆಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಮೊದಲೆಲ್ಲ ಅಜ್ಜಿಯವರೆಲ್ಲ ಹಾಗೇನೆ ಕಡಿತಿದ್ರಲ್ಲ ಮಜ್ಜಿಗೆ. ಈ ಹಳಬರಿಗೆಲ್ಲ ಗೊತ್ತಿದ್ದು ಕಡಿಯೋದು ಹೇಗೆ ಅಂತೇಳಿ. ಆದ್ರ ಹೊಸಬರಿಗೆ ಈಗಂತೂ ಬಟನ್ ಹಾಕಿದ್ರೆ ಮಿಷಿನ್ ಬಂದಿದೆ, ಮಜ್ಜಿಗೆ ಕಡಿಯೋ ಮಿಷಿನು, ಎಲ್ಲಾ ಮಿಷಿನ್ ಬಂದವು. ನೆರ ಹೊಸ ಮಿಷಿನು, ಬಟ್ಟೆ ತೊಳೆಯೋ ಮಿಷಿನು, ಎಲ್ಲದು ಶರೀರನೇ ಮಿಷಿನ್ ಆಗೋಗಿದೆ ಈಗೆಲ್ಲ ಯಂತ್ರ ಮಾನವರಾಗಿದ್ದಾರೆ. ಮೊದಲ ಮಂತ್ರ ಉಪಯೋಗ ಮಾಡ್ತಿದ್ರು, ಎಲ್ಲರೂ ಮಂತ್ರ ಮಾನವರಿದ್ರು. ಈಗೆಲ್ಲ ಯಂತ್ರ ಮಾನವರಾಗಿದ್ದಾರೆ. ಮನುಷ್ಯರು ಯಂತ್ರದಂಗೆ ಆಗಿದಾರಲ್ಲ. ಹಾಗೆಲ್ಲ ನೋಡ್ರಿ, ಮಜ್ಜಿಗೆಯನ್ನ ಕಡಿದಾಗ, ಮೊಸರನ್ನ ಕಡಿದಾಗ ಏನಾಗ್ತದೆ, ಮಜ್ಜಿಗೆ ಆಗ್ತದೆ, ಅದರಲ್ಲಿ ಬೆಣ್ಣೆ ಬರ್ತದೆ. ಅಂದ್ರೆ ಬೆಣ್ಣೆಯನ್ನ ಕಳೆದ ಮೇಲೆ ಆ ಬೆಣ್ಣೆಯನ್ನ ಅಂದ್ರೆ ಅಂತರ್ಮುಖದೊಳಗಾಗಿ ತೆಗೆದೇನು ಮಾಡ್ಬೇಕು, ಅದನ್ನ ಬಿಸಿಯನ್ನ ಮಾಡಬೇಕು. ಅಂದ್ರೆ ತುಪ್ಪವನ್ನು ಮಾಡಬೇಕು. ಬೆಣ್ಣೆ ಹಾಗೆ ಇಟ್ರೆ ಅಭಕ್ಷ್ಯ ಆಗ್ತದೆ. ಪ್ರತಿದಿನವೂ ಸಹ ಅದನ್ನ ಪ್ರತಿದಿನ ಬಿಸಿ ಮಾಡಿ ತುಪ್ಪವನ್ನು ಮಾಡಬೇಕು. ಇದು ಶುದ್ಧವಾದಂತ ತುಪ್ಪವಾಗ್ತದೆ. ಅಶುದ್ಧವಾದಂತ ಮಜ್ಜಿಗೆ ಹಾಕಿ ಮಾಡದಂಥದ್ದು ಅಥವಾ ಬೇರೆ ರಾಸುಕವಿಲ್ಲದಿರುವಂತ ನೀರನ್ನು ಹಾಕಿ ಮಾಡಿದಂಥದ್ದು ಮಜ್ಜಿಗೆ ಅಥವಾ ಬೆಣ್ಣೆ ಇದು ಶುದ್ಧವಾದಂಥದ್ದಲ್ಲ. ಇದು ಹೇಳ್ತಾರೆ ಯಾವ ರೀತಿ ಅಂತ ಹೇಳಿದರೆ, ಪರಮಾತ್ಮಕದಾನವೋ ಮಂಥನಕಿಯ ಸೇಯವೇ. ಪರಮಾತ್ಮನ ಪ್ರಾಪ್ತ ಮಾಡಿಕೊಳ್ಳಬೇಕು ಅಂದ್ರೆ ಪರಮಾತ್ಮನಾಗಬೇಕು. ಎಳ್ಳಿನಲ್ಲಿ ಎಣ್ಣೆ ಇದೆ, ಗಾಣದಲ್ಲಿ ಹಾಕಿ ತಿರುವುದೇ ಎಣ್ಣೆ ಬರ್ತೈತಿ, ಬರಂಗಿಲ್ಲ. ಮತ್ತು ಕಲ್ಲಿನಲ್ಲಿ ಬಂಗಾರ ಇದೆ, ಆ ಬಂಗಾರವನ್ನ 16 ಸಲ ಬಟ್ಟೆಯಲ್ಲಿ ಹಾಕಿ ಅದನ್ನ ಸುಡ್ತಾರೆ. ಅದನ್ನ
ಆಮೇಲೆ ಅದರಿಂದ ಕಾಲಿಮ ಕಲ್ಮಸವೆಲ್ಲ ಬೇರಾಗ್ತದೆ, ಶುದ್ಧವಾದಂತ ಬಂಗಾರ ಪ್ರಾಪ್ತವಾಗ್ತದೆ. ಅದೇ ರೀತಿಯಾಗಿ ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಆದ್ರೆ ಕಟ್ಟಿಗೆಯಲ್ಲಿ ಎರಡು ಒಂದಕ್ಕೊಂದು ಘರ್ಷಣೆ ಮಾಡಿದ್ರೆ ಬೆಂಕಿ ಏನಾಗಲ್ಲ, ಉತ್ಪನ್ನವಾಗಲ್ಲ. ಹಾಲಿನಲ್ಲಿ ತುಪ್ಪ ಇದೆ, ಅದೇ ರೀತಿಯಾಗಿ ಜೀವದಲ್ಲಿ ಪರಮಾತ್ಮರಾಗತಕ್ಕಂತ ಶಕ್ತಿ ಇದೆ. ಆ ಶಕ್ತಿಯನ್ನ ಪ್ರಾಪ್ತ ಮಾಡಿಕೊಳ್ಳಬೇಕಂತ ಹೇಳಿದರೆ ಪರಮಾತ್ಮಕನಯೋ ಮಂಥನ ಕಿಯಸೆಯವೇ, ಸ್ವಯಂ ಮಂಥನ ಮಾಡದೆ ಏನಾಗಂಗಿಲ್ಲ, ಪ್ರಾಪ್ತಿಯಾಗಂಗಿಲ್ಲ. ಮಂಥನ ಮಾಡಿದಾಗಲೇ ಏನಾಗ್ತದೆ, ಬೆಣ್ಣೆ ಪ್ರಾಪ್ತವಾಗ್ತದ. ಮಂಥನ ಮಾಡಿದ್ರೆ ಬೆಣ್ಣೆ ಸಿಗ್ತೈತಿ, ಪ್ರಾಪ್ತವಾಗ್ತದೆ ಬೆಣ್ಣೆ ಸಿಗಂಗಿಲ್ಲ. ಮತ್ತು ಬೆಣ್ಣೆಯನ್ನ ಭಕ್ಷಣವನ್ನು ಮಾಡಬಾರದು, ಬೆಣ್ಣೆ ಅಭಕ್ಷವಿದೆ. ಆದ್ರೆ ತುಪ್ಪ ಭಕ್ಷ ಇದೆ. ಅಂತರ್ಮುಹೂರ್ತದೊಳಗೆ ಅಂದ್ರೆ 48 ನಿಮಿಷದೊಳಗಾಗಿ ಬೆಣ್ಣೆಯನ್ನು ತೆಗೆದ ಮೇಲೆ ಏನ್ ಮಾಡ್ಬೇಕು, ಅದನ್ನ ಕಾಯಿಸಬೇಕು, ಅಂದರೆ ತುಪ್ಪವನ್ನ ಮಾಡಬೇಕು. ಇದು ಶುದ್ಧವಾದಂತ ತುಪ್ಪವಿದೆ. ಅಂಗಡಿ ತುಪ್ಪ ಶುದ್ಧವಾಗಲ್ಲ. ಭಗವಂತರ ಆರತಿ ಮಾಡಲಿಕ್ಕೆ ಶುದ್ಧವಾದ ತುಪ್ಪವನ್ನೇ ಉಪಯೋಗ ಮಾಡಬೇಕು. ಅಥವಾ ಸತ್ಪಾತ್ರಕ್ಕೆ ದಾನವನ್ನು ಮಾಡಲಿಕ್ಕೆ ಆಹಾರ ದಾನಾದಿ ಕ್ರಿಯೆಗಳಲ್ಲಿ ಉತ್ತಮ ಪಾತ್ರಕ್ಕೆ ಒಂದು ವೇಳೆ ದಾನವನ್ನು ಮಾಡಬೇಕಾದ್ರೆ ಶುದ್ಧವಾದಂತ ತುಪ್ಪವನ್ನು ಮಾತ್ರ ಉಪಯೋಗ ಮಾಡಬೇಕು. ಇಲ್ಲ ಅಂತೇಳಿ ಅಂಗಡಿ ತಗೊಂಡು ಕೊಟ್ರೆ ಪಾಪವಾಗ್ತದೆ. ಅಂಗಡಿಯ ತುಪ್ಪ ಶುದ್ಧವಾಗಿ ಇರುವಲ್ಲ. ಪರಮಾತ್ಮಕನಯೋ ಮಂಥನ ಕಿಯಸೆಯವೇ, ಮಂಥನ ಯತಿಪನ ಪಾಲೆ ಯದನಸೆ ನಿಯಮಿತ ಯತಿ ಹೋದೆ, ತುಮ ಪದ ಪಂಕಜ ಭೋಜತೆ, ತುಮ ಪದ ಪಂಕಜ ಭೋಜಸಿ ಪ್ರಭು ಜರ ಜರ ಜರಿ ಪರಾಂ, जब तक शिव सुख नामे पीवो तड़पड़ जा. ही संभवना भगवान ಸ್ತುತಿಯನ್ನು ಮಾಡ್ತಾ ಹೇಳ್ತಾರೆ, ಯತಿಪನ ಪಾಲೆ ಯದನಸೆ ನಿಯಮಿತ ಯತಿ ಹೋದೆ. ಮನುಷ್ಯರಾದಂತವರು ಹಾಗೆ ಅದರಲ್ಲೂ ಸಹ ಜೀವ ಪರಮಾತ್ಮನ ಶಕ್ತಿ. ಆದ್ರೆ ಯತಿ ಆದನೆ ಮುನಿ ಆದನೆ ಎಂದ್ರೂ ಸಹ ಮೋಕ್ಷ ಇಲ್ಲ. ಏನಿಲ್ಲ ಹೇಳ್ರಿ, ಮುನಿಗಳಾದನೆ ಎಂದ್ರೂ ಸಹ ಮೋಕ್ಷ ಪ್ರಾಪ್ತವಾಗಲ್ಲ. ಯತಿಪನ ಪಾಲೆ, ಯತಿ ಅಂದ್ರೆ ಮುನಿ ಧರ್ಮವನ್ನ ಪಾಲನೆ ಮಾಡಿದಾಗ, ಯತಿಪನ ಪಾಲೆ ಯತ್ನಸೆ ಅಂದ್ರೆ ಯತ್ನಚಾರ ಪೂರ್ವಕವಾಗಿ, ಅಂದ್ರೆ ಯದ್ವಾ ತದ್ವಾ ಅಲ್ಲ, ಯತ್ನಚಾರ ಪೂರ್ವಕವಾಗಿ ಅಂದ್ರ ಎಲ್ಲ ಮುನಿಗಳ ಸಮಿತಿ ಭಕ್ತಿ ಮತ್ತು ವ್ರತಗಳನ್ನ ಯತ್ನಚಾರ ಪೂರ್ವಕವಾಗಿ ನೋಡಿ ಎಲ್ಲವನ್ನ ಪಾಲನೆಯನ್ನ ಮಾಡುವಂಥದ್ದು. ಯತಿಪನ ಪಾಲೆ ಯತ್ನಸೆ ಅಂದ್ರೆ ಸಮಿತಿಗಳನ್ನ ಭಕ್ತಿಗಳನ್ನ ವ್ರತಗಳನ್ನ ಯತ್ನಚಾರ ಪೂರ್ವಕವಾಗಿ ಯದ್ವಾ ತದ್ವಾ ಇಲ್ಲ, ಪೂರ್ಣವಾಗಿ ಜಾಗೃತರಾಗಿರುತ್ತದೆ. ನೇಮಿತ ಇದಿ ಹೂದಿ, ನೇಮದಿಂದ ಏನಾಗ್ತಾರೆ, ದೇವ ಪದ ಪ್ರಾಪ್ತವಾಗ್ತದೆ. ನೇಮದಿಂದ ದೇವಪದ ಅಂದ್ರೆ ಮೋಕ್ಷ ಪ್ರಾಪ್ತವಾಗ್ತದೆ. ಮೋಕ್ಷಕ್ಕೆ ಹೋಗೋದ್ರೊಳಗಾಗಿ ದೇವ ಪರ್ಯಾಯನೂ ಪ್ರಾಪ್ತವಾಗ್ತದೆ. ಯತಿಗಳಾದಂತವರು ಯತಿಯಾಗಿ ಯಾರು ಯತ್ನಚಾರ ಪೂರ್ವಕವಾಗಿ ವ್ರತಗಳನ್ನ ಪಾಲನೆ ಮಾಡ್ತಾರೆ, ಪಾಲನೆ ಮಾಡುವಂತವರು ಸೀದಾ ದೇವ ಪರ್ಯಾಯದ ಹೋಗಿ ಜನ್ಮವನ್ನ ಪಡೀತಾರೆ. ಮುಂದೆ ಹೋಗಿ ದೇವಾದಿ ದೇವರು ಆಗ್ತಾರೆ, ಅಂದ್ರೆ ಅರಿಯಂತ ಭಗವಂತರು ಆಗ್ತಾರೆ. ತಮ ಪದ ಪಂಕಜ ಭೋಜಸೆ ಪ್ರಭು ಜರ ಜರ ಜರಿ ಪರಾ, ನಿಮ್ಮ ಪದ ಪಂಕಜಗಳನ್ನ ಪೂಜೆ ಮಾಡಿದ್ರೆ ಪ್ರಭು ಅಂದ್ರೆ ಯಾವ ರೀತಿ, ಜರ ಜರ ಜರಿ ಪರಾ. ಜರಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿ
ನೀರು ಹರಿದು ಬರ್ತದೆ. ಜರಿಯಿಂದ ಏನಾಗ್ತದ? ನೀರು ಹರ್ಕೊಂಡು ಬರ್ತದ. ಜರ ಜರ ಜರಿ ಪರ ಜಪತಕ ಶಿವಸುಖ ನಾಮಿಲೆ ಅಂದ್ರೆ ಎಲ್ಲಿಯ ತನಕ ಶಿವಪದ ಪ್ರಾಪ್ತವಾಗಲ್ಲ ಅಂದ್ರೆ ಮೋಕ್ಷ ಪ್ರಾಪ್ತವಾಗಲ್ಲ. ಪಿಯು ಸಡಪದಜ ಹೇ ಭಗವಾನ್, ನಿಮ್ಮ ಧರ್ಮಾಮೃತವನ್ನ ಸದಾ ಕಾಲ ಪಾನ ಮಾಡ್ತಾ ಇರುವಂಗಾಗಲಿ ಪ್ರಭು. ಅಂದ್ರೆ ಮೋಕ್ಷ ಪ್ರಾಪ್ತವಾಗುವ ತನಕ ಜब तक ಶಿವಪದ ಸುಖ ನಾಮಿಲೆ, ಎಲ್ಲಿ ತನಕ ಜब तक ಮೋಕ್ಷ ಪ್ರಾಪ್ತವಾಗುವ ಅಲ್ಲಿಯ ತನಕನೂ ಸಹ ನಿಮ್ಮ ಧರ್ಮಾಮೃತವು ಪಿಯು ಸಡಪದಜ ಅಂದ್ರೆ ನಿಮ್ಮ ಧರ್ಮಾಮೃತವನ್ನು ಸದಾಕಾಲ ಪಾನವನ್ನು ಮಾಡ್ತಾ ಇರ್ಲಿ. ಸಮಯ ಆಗಿದೆ. ಸಂಭವನಾಥ್ ಭಗವಂತರ ಸ್ತುತಿಯನ್ನು ಮಾಡ್ತಾ ಬಹಳ ಸುಂದರವಾಗಿ ಇನ್ನೂ ವರ್ಣನೆ ಮಾಡಿದ್ದಾರೆ ಆಚಾರ್ಯರು. ಅದರ ಸಮಯ ತುಂಬಾ ಕಡಿಮೆ ಇದೆ. ಹಾಗೆ ಇನ್ನೂ ಓದ್ಕೊಂಡು ತಿಳ್ಕೋಬಹುದು ನೀವು. ಆಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದಕ್ಕಾಗಿ ಒಂದು ವೇಳೆ ಬಹು ಪುರುಷಾರ್ಥವನ್ನು ಮಾಡಿ ಧರ್ಮವನ್ನು ಗ್ರಹಣೆಯನ್ನು ಮಾಡಬೇಕು. ಧರ್ಮಾತ್ಮರಾದವರು ಮೂರು ಲೋಕದಲ್ಲಿ ಪೂಜ್ಯರಾಗ್ತಾರೆ ಮತ್ತು ಮೂರು ಲೋಕದಲ್ಲಿ ತುತ್ತ ತುದಿಯಲ್ಲಿ ಹೋಗಿ ಸಿದ್ಧ ಶಿಲಾದಲ್ಲಿ ಹೋಗಿ ವಿರಾಜಮಾನರಾಗ್ತಾರೆ ಧರ್ಮಾತ್ಮ. ಧರ್ಮಾತ್ಮರಾದವರು ಸಂಸಾರದಲ್ಲಿ ಬಹುಕಾಲ ಪರಿಭ್ರಮಣೆಯನ್ನು ಮಾಡಲು ಧರ್ಮಾತ್ಮರು ಧರ್ಮದ ಫಲದಿಂದ ಸ್ವರ್ಗ ಮೋಕ್ಷಗಳನ್ನ ಪ್ರಾಪ್ತ ಮಾಡಿಕೊಂಡು ಕೊನೆಗೆ ಲೋಕದ ತುತ್ತ ತುದಿಯಲ್ಲಿ ಸಿದ್ಧ ತುದಿಯಲ್ಲಿ ಹೋಗಿ ಸಿದ್ಧ ಭಗವಂತರಾಗ್ತಾರೆ. ಅಹಿಂಸಾ ಪರಮೋ ಧರ್ಮ ಕಿ ಪ್ರಭು ದೇವ ಕುಮಾರೇ ಪವಿತ್ರ